ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕುಸ್ತಿ. ನಾ ಕೊಡೆ ನೀ ಬಿಡೆ ಎಂಬಂತಾಗಿದೆ ಸೀಟ್ ಫೈಟ್. ಸಿದ್ದು ಅಂಡ್ ಟೀಮಿಗೆ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಇಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಗಲಾಟೆ ಶಮನಗೊಳ್ಳುವ ಯಾವ ಲಕ್ಷಣಗಳು ಗೋಚರಣೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಮುಡಾ ಹಗರಣದಲ್ಲಿ ಹಿನ್ನಡೆಯಾಗುತ್ತೆ. ಸಿದ್ದರಾಮಯ್ಯರ ಸಿಎಂ ಕುರ್ಚಿ ಖಾಲಿಯಾಗುತ್ತೆ. ಆ ಕುರ್ಚಿಗೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಆರ್ ಅಶೋಕ್ ಈ ಹಿಂದೆ ಭವಿಷ್ಯ ನುಡಿದಿದ್ರು. ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಮುನ್ನಡೆಯಾಗಿದೆ. ಆ ಒಂದು ಪ್ರಕರಣ ತಾರ್ಕಿಕ ಹಂತಕ್ಕೆ ಬರದೇ ಇದ್ರೂ ಕೂಡ ಒಂದರ್ಥದ ತಾತ್ಕಾಲಿಕ ರಿಲೀಫ್ ಅಂತೂ ಸಿದ್ದರಾಮಯ್ಯರಿಗೆ ಸಿಕ್ಕಿದಂತೆ ಕಾಣ್ತಾ ಇದೆ. ಸಿದ್ದು ಆ್ಯಂಡ್ ಟೀಮ್ಗೆ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಇಟ್ರ. ಕನಕಪುರ ಕುಬೇರನ ದಾಳಕ್ಕೆ ಕಂಗೆಟ್ಟ ಸಿದ್ದು ಆ್ಯಂಡ್ ಟೀಮ್. ತ್ರಿಬಲ್ ಶಾಕ್ ಬೆನ್ನಲ್ಲೇ ಎಚ್ಚೆತ್ತ ಡಿಕೆ ಶಿವಕುಮಾರ್. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಹೊಸ ದಾಳ ಏನು? ಹೊಸ ರಣತಂತ್ರ ಏನು? ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ಡಿಕೆ ಶಿವಕುಮಾರ್. ಕನಕಪುರದ ಕುಬೇರ. ಮುಂದಿನ ಬಾರಿ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ. ನನ್ನ ಆರೋಗ್ಯ ಇನ್ನೂ ಗಟ್ಟಿಯಾಗಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ಆ ಮಾತಿನ ಅರ್ಥ ಏನು? ನಾನು ಇನ್ನು 8 ವರ್ಷ ರಾಜಕೀಯದಲ್ಲಿರುತ್ತೇನೆ. ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ಪರೋಕ್ಷವಾದ ಸಂದೇಶವನ್ನು ಕೊಟ್ರ. 2014 ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ರು. ಯಾರು? ಸಿದ್ದರಾಮಯ್ಯ. ಮುಂಬರುವ ಚುನಾವಣೆಯಲ್ಲಿ ನಾನು ನಿಂತುಕೊಳ್ಳುವುದಿಲ್ಲ, ನನ್ನ ಇದು ಕೊನೆಯ ಚುನಾವಣೆ ಅಥವಾ ಕೊನೆಯ ಸಿಎಂ ಸ್ಥಾನ ಅಂತ ಹೇಳಿದ್ರು. ಆದರೆ ಜನರ ಒತ್ತಾಯ ಮತ್ತು ಜನಾಭಿಪ್ರಾಯ ಮತ್ತು ಜನರ ಪ್ರೀತಿಯಿಂದ ನಾನು ಮತ್ತೊಮ್ಮೆ ಸಿಎಂ ಆದರೆ ತಪ್ಪೇನಿಲ್ಲ ಅಂತ ಹೇಳಿದ್ರು. ಮನುಷ್ಯನ ರಾಜಕೀಯದ ಆಸೆಗಿದೆಯಲ್ಲ, ಅಂತ್ಯ ಇಲ್ಲ. ರಾಜಕಾರಣಿಗಳ ದಾಹ ಎಂದಿಗೂ ಕೂಡ ಬತ್ತೋದಿಲ್ಲ. ಬಾವಿಗೂ ಬತ್ತುವ ಸಮಯವಿದೆ, ಕೆರೆಗೂ ಬತ್ತುವ ಸಮಯವಿದೆ, ಸಮುದ್ರಕ್ಕೂ ಕೂಡ ಬತ್ತುವ ಸಮಯವಿದೆ. ಆದರೆ ರಾಜಕಾರಣಿಗಳ ದಾಹ ಬತ್ತೋದಿಲ್ಲ ಅನ್ನುವಂಥ ಮಾತಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆದರು. ಆದರೆ ಸಿದ್ದರಾಮಯ್ಯರ ಬಣವೋ ಡಿಕೆಶಿಯ ಬಣವೋ ಎನ್ನುವಂಥ ಅರ್ಥದಲ್ಲಿ ಜಿದ್ದಿಗೆ ಬಿದ್ದಿದ್ದಾರೆ ಎರಡೂ ಬಣ. ತಟಸ್ಥ ಬಣವೂ ಕೂಡ ಯಾರಿಗೆ ಬೆಂಬಲಿಸೋಣ ಎನ್ನುವಂಥ ಚಿಂತಾಕ್ರಾಂತರಾಗಿ ಕೂತ್ಕೊಂಡಿದ್ದಾರೆ. ಒಟ್ಟಾರೆ ಈಗ ಕನಕಪುರದ ಬಂಡೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನನಗೆ ಇನ್ನೂ ಆರೋಗ್ಯವಿದೆ, ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ. ನೋಡಿ, ಒಕ್ಕಲಿಗ ಸಮುದಾಯ ರಾಜ್ಯದ ಪ್ರಬಲ ಸಮುದಾಯದ ಪೈಕಿ ಅದು ಕೂಡ ಒಂದು ಅಂತ ವಾದಕ್ಕಂತ ನಾವು ಪರಿಗಣಿಸಿಕೊಳ್ಳೋಣ. ಒಕ್ಕಲಿಗ ನಾಯಕರ ಏಕಮಾತ್ರ ನಾಯಕ ಅಂತ ಈ ಹಿಂದೆ ಬಿಂಬಿತವಾಗ್ತಾ ಇದ್ದಿದ್ದು ಒಂದೇ ಒಂದು ವ್ಯಕ್ತಿತ್ವ, ಅದು ಎಚ್.ಡಿ. ದೇವೇಗೌಡರು ಅಥವಾ ಎಚ್.ಡಿ. ಕುಮಾರಸ್ವಾಮಿ. ಅಲ್ಲ ರೀ, ಆರ್ ಅಶೋಕು ಅದೇ ಸಮುದಾಯ, ಡಿಕೆ ಶಿವಕುಮಾರು ಅದೇ ಸಮುದಾಯ. ಹೀಗೆ ನಾನಾ ನಾಯಕರುಗಳು ಅದೇ ಸಮುದಾಯದಿಂದ ಬಂದವರು. ಅದು ಹೆಂಗೆ ಏಕಮಾತ್ರ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಆಗ್ತಾರೆ? ಆ ಒಂದು ತತ್ವವನ್ನು ಸ್ಫೋಟ ಮಾಡಿದ್ರು ಡಿಕೆ ಶಿವಕುಮಾರ್. ಎಚ್.ಡಿ. ಕುಮಾರಸ್ವಾಮಿ ಮಾತ್ರವಲ್ಲ, ನಾನು ಕೂಡ ಒಕ್ಕಲಿಗ ಸಮುದಾಯದ ನಾಯಕ. ಹಾಗಾಗಿನೇ 2023 ಚುನಾವಣೆಯಲ್ಲಿ ಗೆದ್ದುಕೊಂಡಿದ್ದು. ಬರೀ ಸಿದ್ದರಾಮಯ್ಯರ ವರ್ಚಸ್ಸು ಅಲ್ಲಿ ವರ್ಕೌಟ್ ಆಗಿದ್ದಲ್ಲ, ಡಿಕೆ ಶಿವಕುಮಾರ ಜಾತಿ ಆಧಾರಿತವಾದಂತಹ ಸೂತ್ರಗಳು ಕೂಡ ವರ್ಕೌಟ್ ಆಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಾರೆ ಎನ್ನುವಂಥ ಕಲ್ಪನೆಯಲ್ಲಿ ಒಂದಷ್ಟು ಮತಗಳು ಬಿದ್ದಿರಬಹುದು. ಹಾಗಾಗಿ ಡಿಕೆ ಶಿವಕುಮಾರ್ ಮತ್ತದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಮುಂಬರುವ ಚುನಾವಣೆ ನನ್ನ ನೇತೃತ್ವದ್ದಾಗಿರುತ್ತದೆ, ನನ್ನ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಸಿದ್ದು ಆ್ಯಂಡ್ ಟೀಮ್ ವಿರುದ್ಧ ಪುಟಿದೆದ್ದ ಡಿಕೆ ಶಿವಕುಮಾರ್ ಮುಂದಿನ ಬಾರಿ ನಾನೇ ಸಿಎಂ ಎಂಬ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಮುಚ್ಚುಮರೆ ಇಲ್ಲ, ಯಾವ ಅಂಜಿಕೆಯೂ ಇಲ್ಲ. 2028ಕ್ಕೆ ನಾನೇ ಮುಖ್ಯಮಂತ್ರಿ ಎಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ.
ಸಿದ್ದು ಆ್ಯಂಡ್ ಟೀಮ್ಗೆ ಕನಕಪುರ ಕುಬೇರ ಪರೋಕ್ಷ ತಿರುಗೇಟನ್ನು ಕೊಟ್ಟಿದ್ದಾರೆ. ಮುಂದಿನ ಬಾರಿ ನಾನು ವಿಧಾನಸೌಧದಲ್ಲೇ ಇರ್ತೀನಿ, ಅದು ಶಾಸಕನಾಗಿರ್ತೀನೋ, ಮಿನಿಸ್ಟರ್ ಆಗಿರ್ತೀನೋ, ಅಥವಾ ಸಿಂಹಾಸನದಲ್ಲಿ ಕೂತಿರುವಂತಹ ಮುಖ್ಯಮಂತ್ರಿಯಾಗಿ ಕೂರ್ತೀನೋ ಗೊತ್ತಿಲ್ಲ. ನನ್ನ ನಾಯಕತ್ವದಲ್ಲಿ ಚುನಾವಣೆಯಾದಾಗ ಗೆಲುವು ಖಂಡಿತ. ಜನರಿಗೆ ಹೇಳಿದಂತೆ ಸಿದ್ದು ಟೀಮ್ಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಸ್ಥಾನವೇ ಅಭದ್ರತೆಯಲ್ಲಿದೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷರು ಕೆಪಿಸಿಸಿ ಸ್ಥಾನಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಕೆಪಿಸಿಸಿ ಸ್ಥಾನದ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನದ ಮೇಲೂ ಕೂಡ ಕಣ್ಣಿದೆ. ಅದು ತೆರೆದಿಟ್ಟ